ಕೋಲ್ಡ್ ವೆದರ್ ರೇನಿ ಸೀಸನಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ ಆಯಿಲ್ಲೆಸ್ ಓವನಲ್ಲಿ ಮಾಡುವಂಥ ಒಂದು ಪಾಪಡ್. ಅದಕ್ಕೆ ಟಾಪಿಂಗ್ಸು ಮನೇಲಿ ಇರುವಂಥ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಬಟ್ ಸ್ಪೈಸ್ಗೆ ಪೆಪ್ಪರ್ ಇರ್ಬೋದು, ಸ್ವಲ್ಪ ಲೆಮನ್ ಇರ್ಬೋದು, ಆ್ಯಂಡ್ ನಾನು 1 ಟೀ ಸ್ಪೂನ್ ಕಾಂಗ್ರೆಸ್ ಕಡಲೆ ಬೀಜ ಆ್ಯಡ್ ಮಾಡಿಕೊಂಡೆ. ದಿಸ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್. ಟ್ರಸ್ಟ್ ಮೀ, ಮನೇಲಿ ಎವ್ರಿಬಡಿ ಲವ್ ಇಟ್. ಆ್ಯಂಡ್ ಇದರ ಕಾಂಬಿನೇಷನ್ ವಿತ್ ಮಸಾಲಾ ಚಾಯ್, ಓ ಮೈ ಗಾಡ್, ಸೂಪರ್ ಅಲ್ವಾ? ನಿಮ್ಮ ಫೇವ್ರೆಟ್ ಸ್ನ್ಯಾಕ್ ಯಾವುದು? ಕಮೆಂಟ್ ಮಾಡಿ. ನಿಮ್ಗಾಗಿದ್ದು ಒಂದು ಆಘಾತ, ಡಯಾಬಿಟೀಸ್ ಬಂದಿದ್ದು 24 ವರ್ಷಕ್ಕೆ, ಅದೊಂದು ಆಘಾತ. ನಿಮ್ದು ನ್ಯೂಟ್ರಿಷನ್ ಕಂಪನಿ ಐಡಿಯಾ ಬಂದಿದ್ದು ಹೇಗೆ? ಅಥವಾ ಬೇರೆ ಏನಾದ್ರು ಕಲ್ತು ನ್ಯೂಟ್ರಿಷನ್ ಕಂಪನಿನೂ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿದ್ರ? ನ್ಯೂಟ್ರಿಷನ್ ಕಂಪನಿ, ದ ರೀಸನ್ ಬೀಯಿಂಗ್ ನಾನು ಕಲ್ತಿದ್ದು ಎಲ್ಲರ ಜೊತೆ ಶೇರ್ ಮಾಡ್ಬೇಕಂತ. ಐ ವಾಸ್ ದ ಫಸ್ಟ್ ನ್ಯೂಟ್ರಿಷನ್ ಕಂಪನಿ ಅವ್ರ ಮೇಜರ್ ಮದರ್ ಕಂಪನಿಗೆ ಇಮೇಲ್ಸ್ ಹಾಕಿ ನನಗೆ ಸೆನ್ಸರ್ ಕೊಡಿ, ನಾನು ಕ್ಲೈಂಟ್ಸಿಗೆ ಹಾಕಿ ಊಟದ ಬದಲಾವಣೆ ಮಾಡ್ತೀನಿ. ನಮಗೆ ಸೆನ್ಸರ್ ಮಾಡುವಾಗ ಏನಿತ್ತು, ಅವ್ರ ಕಂಪನಿ ಮಾಡುವಾಗ ಡಯಾಬಿಟಾಲಜಿಸ್ಟ್ ಯೂಸ್ ಮಾಡ್ತಾರೆ, ಔಷಧಿ ಅಪ್ ಅಂಡ್ ಡೌನ್ ಮಾಡ್ತಾರೆ, ಓನ್ಲಿ ಫಾರ್ ಡಯಾಬಿಟಿಕ್ಸ್ ಅಂತ. ನ್ಯೂಟ್ರಿಷನಿಸ್ಟ್ ಆಗಿ ಲೇಟೆಸ್ಟ್ ಟೆಕ್ನಾಲಜಿ ಇಟ್ಟು ನಮ್ಮ ಇಂಡಿಯಾ ದೇಶದ ಏನ್ಷಿಯಂಟ್ ವಿಸ್ಡಮ್ನ ನಾನು ಬಳಸಿ ಐ ಕ್ಯಾನ್ ಬ್ರಿಂಗ್ ಅಬೌಟ್ ಚೇಂಜ್ ಅಂತ ಎಷ್ಟು ನನಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ, ಚೈನ್ ಆಫ್ ಇಮೇಲ್ಸ್ ಇಲ್ಲ ನೀವು ಕೊಡಿ ಅಂತ. ಆ್ಯಂಡ್ ವಿತಿನ್ 6 months ಯಾರು ಹೆಡ್ ಇದ್ರು, ಆ ಕಂಪನಿ ಹೆಡ್ ರೆಪ್ರೆಸೆಂಟಿಂಗ್ ಇನ್ ಇಂಡಿಯಾ, ಅವರು ಡೆಲ್ಲಿ ಬೇಸ್ಡ್ ಇದ್ರು. ಹಿ ಫ್ಲೂ ಆಲ್ ದ ವೇ ಡೌನ್ ಟು ಬ್ಯಾಂಗ್ಳೂರ್ ಜಸ್ಟ್ ಟು ಮೀಟ್ ಮೀ. ನಮ್ಮಲ್ಲಿ ಬರುವಂಥ ವೆಯ್ಟ್ ಮ್ಯಾನೇಜ್ಮೆಂಟ್ ಹೆಣ್ಮಕ್ಳು ಸಾಕಷ್ಟು ಜನ ತುಂಬ ಕಡಿಮೆ ಊಟ ಮಾಡ್ತಾ ಇದ್ರು. ಅಯ್ಯೋಯ್ಯೋ, ಊಟ ಮಾಡಿದ್ರೆ ನಾನು ದಪ್ಪ ಆಗ್ಬಿಡ್ತೀನಿ ಅಂತ ಕಡಿಮೆ ಊಟ ಮಾಡಿ ಅದರಿಂದ ಆಗ್ತಾ ಇದ್ದು ಮೇಜರ್ ಅನಾಹುತ. ಇಷ್ಟಿಷ್ಟೇ ಏನಿದು, ಹಿಂಗ್ ಬೆಳಗಿಂದ ಸಂಜೆವರೆಗೂ ಮಾಡ್ತಾರೆ. 4 ಗಂಟೆ ಅಷ್ಟೊತ್ತು ಕ್ರೇವಿಂಗ್ ಆಗ್ಬಿಟ್ಟು ಪಾನಿಪುರಿ ತಿಂದೆ, ಮಸಾಲ ಪುರಿ ತಿಂದೆ. ನಿಮ್ಮ ಬ್ರೈನಿಗೆ ಐ ನೀಡ್ ಇನ್ಸ್ಟೆಂಟ್ ಎನರ್ಜಿ ಅಂದಾಗ ಕಾರ್ಬ್ಸ್ ಬೇಕು, ಬಿಂಜ್ ಈಟಿಂಗ್, ಇದೆಲ್ಲ ನೀವು ಹಿಂಗ್ ಮಾಡ್ತಾ ಇದ್ದೀರಾ. ಸ್ವಲ್ಪ ನಾರಿನಂಶ, ಪ್ರೋಟೀನ್, ಅದೆಲ್ಲ ಬ್ರೇಕ್ಫಾಸ್ಟ್ ಇಂದಾನೆ ನಾವು ಫೋರ್ಸಬಲಿ ಸ್ವಲ್ಪ ಇದನ್ನ ತಗೊಂಡ್ಬನ್ನಿ. ದ ಬಾಡಿ ರೆಸ್ಪಾನ್ಸ್ ಸೋ ಬ್ಯೂಟಿಫುಲಿ. ಆ್ಯಂಡ್ ನಾನ್ ಡಯಾಬಿಟಿಕ್ಸ್ಗೂ ಯೂಸ್ ಮಾಡಬೇಕು ಅಂತ ನನಗೆ ಗೊತ್ತಾಯ್ತು. ಸೊ ನಾನು ಕೈಗೆ ಹಾಕದ ಮೇಲೆ ಇಟ್ ವಾಸ್ ಶಾಕಿಂಗ್ ಫಾರ್ ದೆಮ್. ಮೋಸ್ಟ್ ಆಫ್ ದೆಮ್ ವರ್ ಅಂಡರ್ ಈಟಿಂಗ್. ತಮ್ಮೆಲ್ಲರಿಗೂ ಹೆಲ್ಪ್ ಆಗುವಂಥದ್ದು ಒಂದು ಹೊಸ ಪಯಣ ನನ್ನ ಜೀವನದಲ್ಲಿ ಶುರುವಾಗ್ತಾ ಇದೆ ಅತಿ ಶೀಘ್ರದಲ್ಲೇ. ಕೀಪ್ ವಾಚಿಂಗ್. ಡಿಫ್ರೆಂಟ್ ಲಂಚ್ ಬಾಕ್ಸ್ ಐಡಿಯಾಸ್ ಕೊಡಿ ಮೇಡಮ್. ಪುಷ್ಪ ಅವರ ರಿಕ್ವೆಸ್ಟ್ಗೆ ಇವತ್ತು 7 ಡೇಸ್ಗೆ 7 ಈಸಿ ಬಟ್ ನಿಮ್ಮ ಕಿಚನಿಂದ ಬ್ಯಾಲೆನ್ಸ್ಡ್ ಮೀಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಅಭಿಪ್ರಾಯ, ನಮ್ಮ ಕಿಚನಿಂದ ಈ ಬದಲಾವಣೆಗಳು ನಾವು ಮಾಡಿಕೊಂಡಾಗ ತುಂಬ ಸುಲಭವಾಗಿ ನಮ್ಮ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡು ಹೋಗುವಂಥ ಚೇಂಜಸ್ ಆರಾಮಾಗಿ ಮಾಡ್ಬೋದು. ಎಸ್, ವರ್ಕಿಂಗ್ ವುಮೆನ್ ಎಲ್ಲ ಸ್ಟ್ರೆಸ್ ಜೊತೆಗೆ ಏನು ಅಡುಗೆ ಮಾಡೋದು ಅನ್ನೋದು ಒಂದು ಸ್ಟ್ರೆಸ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ಈಸಿ ಟು ಫಾಲೋ ಇರಬೇಕು, ಮತ್ತೆ ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ಸು ಇರಬೇಕು. ನಿಮ್ಮ ವರ್ಕಿಂಗ್ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಹಾಗೆ ಆ 7 ಕಾಂಬಿನೇಷನ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.